ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಬಿದಿರು ಕರಳೆನ ಯಾವ ರೀತಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಮತ್ತು ಯಾವ ಭಾಗನ ಹಾಕಬೇಕು ಯಾವುದು ಹಾಕಬಾರ್ದು ಅಂತಂದ್ಬಿಟ್ಟು ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಪದ್ರ ಇರುತ್ತೆ ಬಿದಿರು ಕರಳೆ. ಈ ಥರ ತೊಗೊಬೇಕಾಗುತ್ತೆ. ಒಂದೊಂದೇ ತೊಗೊಬೇಕು, ಒಂದೇ ಸಲ ಬರೋದಿಲ್ಲ. ಒಂದು ಗೆಣ್ಣಿಗೆ ಒಂದು ಪದ್ರ ಇರುತ್ತೆ ನೋಡಿ. ಈ ಥರ ಈಸಿಯಾಗಿ ಬಿಡಿಸ್ಕೊಬೇಕಾಗುತ್ತೆ. ನೋಡಿ, ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ನಾನು. ಇದೇ ರೀತಿ ಬಿಡಿಸ್ಕೊಬೇಕು. ನಾವು ಬಿಡಿಸ್ತಾ ಮೇಲ್ಗಡೆ ಎಲ್ಲನ ತುಂಬ ಎಳೆದಾಗಿರುತ್ತೆ. ನಾವು ಕೆಳಗಡೆ ಬಿಡಿಸಿರ್ತೀವಲ್ಲ, ಅದ್ರ ಅರ್ಧ ವೇಸ್ಟ್ ಆಗುತ್ತೆ, ಅರ್ಧ ಬಲ್ತ್ಬಿಟ್ಟಿರುತ್ತೆ, ಅರ್ಧ ಎಳೆದಾಗಿರುತ್ತೆ. ಅದು ಮಾತ್ರ ಹಾಕೊಬೇಕಾಗುತ್ತೆ. ಈ ಪದ್ರದಲ್ಲಿರೋ ನೋಡಿ, ಈ ಥರ ಎಲ್ಲ ಒಂದೊಂದೇ ಪದ್ರ ಎಲ್ಲ ತೆಗಿತಾ ಇದ್ದೀನಲ್ಲ, ಆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದ್ರ ಕೆಳಗಡೆ ಇರೋ ದಿಂಡೆಲ್ಲನ ತುಂಬಾ ಚೆನ್ನಾಗಿ ಬಲ್ತಿರೋದಿಲ್ಲ, ಎಳೆದಾಗಿರುತ್ತೆ. ಎಲ್ಲನೂ ಹಾಕ್ಕೊಬೋದು. ನೋಡಿ, ಈ ರೀತಿ ಸಿಂಪಲ್ಲಾಗಿ ನಿಧಾನವಾಗಿ ಬಿಡಿಸ್ಕೊಬೇಕಾಗುತ್ತೆ. ಒಂದೇ ಸಲ ಬಿಡ್ಸೋಕೆ ಹೋದರೆ ಬರೋದಿಲ್ಲ. ಮತ್ತು ಇದರೊಳಗಡೆ ಸಣ್ಣ ಸಣ್ಣ ಮುಳ್ಳುಗಳು ಇರ್ತವೆ. ಆ ಮುಳ್ಳುಗಳು ಕೈಗೆಲ್ಲ ಒಂದು ಸ್ವಲ್ಪ ಅಂಟ್ಕೊತಾ ಇರುತ್ತೆ. ನಮಗೆ ಚರ್ಮಕ್ಕೆಲ್ಲ ತಾಕಿದ್ರೆ ಒಂದು ಸ್ವಲ್ಪ ಅದೆಲ್ಲ ನಾವು ಒಳಗಡೆ ಹೋದಂಗೆ ಆಗುತ್ತೆ. ಮತ್ತು ತೆಗಿಯೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಚರ್ಮಕ್ಕೆಲ್ಲ ತಾಗಿಸ್ಕೊಬೇಡಿ. ನೋಡಿ, ಈ ರೀತಿ ನಿಧಾನವಾಗಿ ಈಸಿಯಾಗಿ ಎಲ್ಲ ಒಂದೊಂದೇ ಬಿಡಿಸ್ಕೊಂಡಿದ್ದೀನಿ. ಇಷ್ಟು ಬಿಡಿಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಸಿಪ್ಪೆ ಇದೆ. ನಮ್ಗೆ ದಿಂಡಿಗಿಂತಲೂ ಜಾಸ್ತಿ ಸಿಪ್ಪೆನೇ ಕಾಣಿಸ್ತಾ ಇದೆ. ಅದೆಲ್ಲ ವೇಸ್ಟು. ಸಿಪ್ಪೆ ಎಲ್ಲನ ತೆಗೆದು ನಾವು ಸಾಂಬಾರ್ಗೆ ಹಾಕೋಕ್ಕಾಗೋದಿಲ್ಲ. ನೋಡಿ, 2 ದಿವಸ ಆಗಿದೆ ನಾನು ತೊಗೊಂಬಂದು. ಕಟ್ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲದ ಕಾರಣ ನಾನು ಕಟ್ ಮಾಡಿರಲಿಲ್ಲ. ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಮೇಲ್ಕೆಲ್ಲ ಕಟ್ ಮಾಡಿದೆ, ಅದು ಬರಲಿಲ್ಲ. ಅದು ಗಟ್ಟಿ ಇತ್ತಲ್ವ, ಆಗಾಗ ಬರಲಿಲ್ಲ. ಇಷ್ಟು ಮಾತ್ರ ಸಿಗುತ್ತೆ. ನೋಡಿ, ಇನ್ನೊಂದು ಭಾಗ ಕಟ್ ಮಾಡ್ತಾ ಇದ್ದೀನಲ್ಲ, ನೋಡಿ ಇದೆಲ್ಲ ವೇಸ್ಟು. ಅದೆಲ್ಲ ಗಟ್ಟಿ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ. ತೋರಿಸ್ತೀನಿ ಯಾವ ಥರ ಗಟ್ಟಿ ಇದೆ ಅಂತ ಅಂದ್ಬಿಟ್ಟು. ಅದನ್ನು ಮಾತ್ರ ಹಾಕೋಕ್ಕೆ ಹೋಗಬೇಡಿ. ನೋಡಿ ಸೀಳ್ತಾ ಇದ್ದೀನಲ್ಲ, ಎಲ್ಲ ಗಟ್ಟಿಯಾಗಿ ಬರ್ತಾಯಿದೆ, ಬಿದಿರು ಥರನೇ ಬರ್ತಾಯಿದೆ. ಇನ್ನೊಂದು ನಾನು ಸೀಳ್ದಲ್ಲೇ ತೋರಿಸ್ತೀನಿ ಎಷ್ಟು ಸ್ಮೂತಾಗಿರೋದು ಹಾಕಬೇಕು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ನೋಡಿ, ಅದು ಗಟ್ಟಿಗೆ ಇದೆಯಲ್ವ, ಅಲ್ಲೆಲ್ಲ ಕಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಚಾಕು ಸ್ಮೂತಾಗಿ ಎಲ್ಲಿ ಇಳಿಯುತ್ತೋ ಅದನ್ನು ಮಾತ್ರ ಹಾಕೊಬೇಕಾಗುತ್ತೆ. ನೋಡಿ, ಈಗ ನಾನು ತೆಗಿತಾ ಇದ್ದೀನಿ, ಫುಲ್ಲು ಓಪನ್ ಆಗ್ತಾಯಿಲ್ಲ, ಹಂಗೆ ಕಟ್ ಆಗ್ತಾಯಿದೆ. ಅದನ್ನು ಮಾತ್ರ ಹಾಕೊಬೇಕಾಗುತ್ತೆ. ನೋಡಿ, ಇದು ಮಾತ್ರ ಬಲ್ತಿದೆಯಲ್ವ, ನೋಡಿ ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಇದೆಲ್ಲ ಹಾಕ್ಕೊಬೇಡಿ, ತಿನ್ನೋದಕ್ಕೆ ಆಗೋದಿಲ್ಲ. ಇಷ್ಟು ಸ್ಮೂತಾಗಿದ್ರೂ ತಿನ್ನೋದಕ್ಕೆ ಒಂದು ಸ್ವಲ್ಪ ಕಚ್ಚ ಅಂತ ಇರುತ್ತೆ, ಎಲ್ಲಿಗೆಲ್ಲ ಸಿಗ್ತಾ ಇರುತ್ತೆ. ನೈಸಾಗೆಲ್ಲ ಬೇಯೋದಿಲ್ಲ. ಹಾಗಾಗಿ ಆದಷ್ಟು ನಾವು ಎಷ್ಟು ಎಳೆಯದಾಗಿರುತ್ತೋ ಅದನ್ನು ಮಾತ್ರ ಹಾಕ್ಕೊಬೇಕಾಗುತ್ತೆ. ನೋಡಿ, ಅದು ವೇಸ್ಟು. ಇನ್ಮೇಲೆ ಸಿಗೋದೆಲ್ಲ ತುಂಬ ಸ್ಮೂತಾಗಿರುತ್ತೆ, ಅದನ್ನೆಲ್ಲ ಹಾಕ್ಕೊಬೋದು. ನೋಡಿ, ಮೇಲ್ಭಾಗದೆಲ್ಲ ಫುಲ್ಲು ಹಾಕ್ಕೊಬೋದು. ನೋಡಿ, ಇಷ್ಟು ಮಾತ್ರ ನಮ್ಗೆ ಸಿಕ್ಕಿರೋದು. ಒಂದು ದಿಂಡಲ್ಲಿ ಒಂದು ಮೊಳ ಇತ್ತು. ಒಂದು ಮೊಳ ಬಿದ್ದರೂ ಕರಳೆಯಲ್ಲಿ ಇಷ್ಟು ಮಾತ್ರ ಸಿಗೋದು. ಒಂದು ಸ್ವಲ್ಪ ಮುಂದಗಡೆ ಇರೋದೆಲ್ಲ ಅದೆಲ್ಲ ಆಗುತ್ತೆ. ಅದೆಲ್ಲ ಫುಲ್ಲನ್ನು ಹಾಕ್ಕೊಬೋದು. ಇದೆಲ್ಲ ಒಂದು ಸ್ವಲ್ಪ ಪದ್ರವಾಗಿರುತ್ತೆ. ನೋಡಿ, ಇಷ್ಟು ಮಾತ್ರ ಸಿಕ್ಕಿದೆ ಒಂದು ಮೊಳದಲ್ಲಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಕಾದ್ರೆ ಸಾಂಬಾರಿಗೆ ಮಾಡ್ಕೊಬೋದು. ಎಲ್ಲ ತರಕಾರಿಗಳ್ನೆಲ್ಲ ತರಕಾರಿ ಮತ್ತು ಎಲ್ಲ ಕಾಳುಗಳ್ನೆಲ್ಲ ನೆನೆಸ್ಬಿಟ್ಟು ನಾವು ಆರಾಮಾಗಿ ಎಲ್ಲ ಸಾರುಗಳ್ನ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿದ್ರೆ ಬಿದಿರು ಕರಳೆ ಸಾಂಬಾರು ರೆಡಿಯಾಗುತ್ತೆ. ನನ್ನ ಫಸ್ಟ್ ವಿಡಿಯೋನೇ ಕಲಾ TV ಕನ್ನಡದಲ್ಲಿ ಬಿದಿರು ಕರಳೆ ಸಾಂಬಾರು. ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟಿದ್ರೆ ಬೆಂಬಲಿಸಿದ್ದೀರಾ. ಈಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತಂದರೆ ನೋಡಿ, ಈಗೇ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಒಂದು ದಿವಸ ಹೀಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ನಾವು ಕಟ್ ಮಾಡಿದ ತಕ್ಷಣವೇ ಹಾಕೋದಿಲ್ಲ, ಅದೆಲ್ಲ ಏನೋ ಇರುತ್ತೆ ಅಂತಾರೆ, ಅದು ಸರಿಯಾಗಿ ನನಗೆ ಗೊತ್ತಿರೋದಿಲ್ಲ. ಅದೆಲ್ಲ ಹೋಗ್ಬೇಕಂತೆ, ಆ ಕಹಿ ಎಲ್ಲ ಹೋಗ್ಬೇಕಂತೆ. ಈಗ ಒಂದು ದಿವಸ ಆಗಿದೆ. ಒಂದು ದಿವಸ ಆದಮೇಲೆ ನೀರಿನ ಕಲರನ್ನು ನೋಡೋದಕ್ಕೆ ಚೇಂಜ್ ಆಗಿದೆ, ಮತ್ತು ಬಿದಿರು ಕರಳೆನೂ ಸಹ ಎಲ್ಲ ಚೇಂಜ್ ಆಗಿದೆ. ಒಂದು ದಿವಸ ಇಟ್ಟಿರೋದ್ರಿಂದ ಈ ನೀರನ್ನು ಚೆಲ್ಬಿಟ್ಟು ಮತ್ತೆ ಬೇರೆ ನೀರು ಹಾಕ್ಬಿಟ್ಟು ಇನ್ನೊಂದು ದಿವಸ ಇಟ್ಕೊತಾ ಇದ್ದೀನಿ. ನಾನು ಮಾಡಬೇಕಾದ್ರೆ ಯಾವಾಗಲೂ 2 ದಿವಸ ಆದಮೇಲೆ ಇದನ್ನು ನೆನೆಸ್ಬಿಟ್ಟು ಮಾಡೋದು. ಇದು ಒಂದು ದಿವಸಕ್ಕೂ ಮಾಡ್ಕೊಬೋದು ಅಂತಾರೆ, ಅದೇ ಕಟ್ ಮಾಡಿದ ತಕ್ಷಣವೇ ಮಾಡೋಂಗಿಲ್ಲ. ಅದೆಲ್ಲ ಒಂದು ಸ್ವಲ್ಪ ಕಹಿ ಥರ ಇರುತ್ತೆ, ಅದೆಲ್ಲ ಹೋಗ್ಬೇಕೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನಕ್ಕೆ ಅಂತಂದ್ಬಿಟ್ಟು ನನಗೆ ಗೊತ್ತಾದರೆ ನಾನು ಕಮೆಂಟ್ ಮಾಡಿ ನಿಮಗೆ ತಿಳಿಸ್ತೀನಿ ಏನಕ್ಕೆ ನೆನೆಸ್ಬೇಕು ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ, ಇಷ್ಟನ್ನು ನಾವು ಸಾಂಬಾರ್ಗಾಗಿರ್ಬೋದು, ಪಲ್ಯ ಮಾಡಿದ್ರೆ ಕಡಲೆಕಾಳು ಉಸ್ಲಿ ಮಾಡ್ತೀವಲ್ಲ, ಕಡಲೆಕಾಳು ಉಸ್ಲಿಗೆ ಇದನ್ನು ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಹಿ ಬರುತ್ತೆ ಅಷ್ಟೇ ಕಡಲೆಕಾಳು ಉಸ್ಲಿಗೆ. ಆದರೆ ಸಾಂಬಾರೆಲ್ಲ ಮಾಡಿದ್ರೆ ಅಷ್ಟು ಕಹಿ ಎಲ್ಲ ಬಂದಿರೋದಿಲ್ಲ. ಎಲ್ಲ ತರಕಾರಿಗಳ್ನ ಎಲ್ಲ ಕಾಳುಗಳ್ನ ಹಾಕ್ಬಿಟ್ಟು ಮಾಡೋದ್ರಿಂದ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇಷ್ಟು ಸಣ್ಣಗಾಗುತ್ತೋ ತರಕಾರಿಗಳು ಹಚ್ಚಬಾರ್ದು. ನಾವು ಪಲ್ಯಕ್ಕೆಲ್ಲ ಬೀನ್ಸ್ ಎಲ್ಲ ಹಚ್ಚಿರ್ತೀವಲ್ಲ, ಸಣ್ಣದಾಗಿ ಹಚ್ಚಿರ್ತೀವಲ್ಲ, ಆ ಥರ ಹಚ್ಕೊಬೇಕಾಗುತ್ತೆ. ಆ ಥರ ಹಚ್ಚಿಬಿಟ್ಟು ನಾವು
ಮಾಡೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಒಂದು 5-6 ಸಲ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನಾನು ತುರಿತಾ ಇದ್ದೀನಿ. ಇದು ತುರಿದ್ಬಿಟ್ಟು ಕಡಲೆಕಾಳು ಉಸ್ಲಿ ಮಾಡಬೇಕಾಯಿತು, ಅದಕ್ಕೋಸ್ಕರ ತುರಿದ್ಬಿಟ್ಟು ನೋಡಿ ಈ ರೀತಿ ತುರಿದ್ಬಿಟ್ಟು ಚೆನ್ನಾಗಿ ಅದು ಕಡಲೆಕಾಳು ಬೇಯಿಸ್ತೀವಲ್ಲ ಆವಾಗಲೇ ಬೇಯಿಸ್ಬಿಟ್ಟು ಮಾಮೂಲಿ ಕಡಲೆಕಾಳು ಉಸ್ಲಿಗೆ ಯಾವ ರೀತಿ ಒಗ್ಗರಣೆ ಎಲ್ಲ ಕೊಟ್ಕೊತೀವೋ ಅದೇ ರೀತಿ ಕೊಟ್ಕೊಂಡ್ರೆ ಚೆನ್ನಾಗಿ ಇದು ಕಡಲೆಕಾಳು ಪಲ್ಯ ರೆಡಿ ಆಗುತ್ತೆ. ಇದನ್ನು ಕಿಡ್ನಿ ಸ್ಟೋನ್ ಇರೋರು ವರ್ಷಕ್ಕೊಂದು 2 ಸಲ ನಾವು ತಿನ್ನಬೇಕು ಅಂತಾರೆ. ಮುಂಗಾರಲ್ಲೆಲ್ಲ ಮಸ್ತಾಗಿ ಸಿಗುತ್ತೆ. ಆ ಟೈಮಲ್ಲೆಲ್ಲ ನಾವು ಆರಾಮಾಗಿ ಗಂದಿಗೆ ಅಂಗಡಿ ಎಲ್ಲ ತರಕಾರಿ ಅಂಗಡಿಗಳು ಇರ್ತಾವಲ್ಲ, ಮಂಗಳೂರು ಸ್ಟೋರ್ ಇರ್ತದಲ್ಲ, ಮಂಗಳೂರು ಸ್ಟೋರು ಮತ್ತು ತರಕಾರಿ ಅಂಗಡಿಗಳು ಇಲ್ಲ ಅಂತಂದರೆ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ನಾವು ಊರಿಂದ ಬರ್ಬೇಕಾದ್ರೆ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿಂದ ತೊಗೊಂಬಂದು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಕಿಡ್ನಿ ಸ್ಟೋನ್ ಇರೋರೆಲ್ಲ ಜಾಸ್ತಿ ಇವಾಗೆಲ್ಲ ಉಪಯೋಗ ಮಾಡ್ತಾರೆ. ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.